ಏಯ್ ಎಲ್ಲಿದ್ಯಾ ನೀನು? ಕೊಡಮ್ಮ ಅವನಿಗೆ ಫೋನು. ಏಯ್ ಬಾಯ್ ಬಿಟ್ಟು ಮಾತಾಡ ಬಾಚತ್. ಅರೆಸ್ಟ್ ಮಾಡ್ರಿ ಅವ್ರನ್ನ. ಅವಾಗಿನ ಮಳ್ಳಂಗ್ ಆಡ್ತಾವನೆ ಸರ್. ಪಾಪ ಹೆಣ್ಮಗು ಪಾಪ ನನ್ಗೆ ಹೊಟ್ಟೆ ಉರ್ದೋಯ್ತು, ಅದಕ್ಕೆ ನಿಮ್ಗೆ ಕೊಟ್ಟಿದ್ ನಾನು. ಹೇಮಂತ್ ಇಲ್ಲಿ ಸರ್ಗೂರ್ ಕಡೆ ನಡಿಯಪ್ಪ. ಈಗ ಈ ಗ್ಯಾಪ್ ಅಲ್ಲಿ ಹೋಗೋ ಗ್ಯಾಪ್ ಅಲ್ಲಿ ಸರ್ಗೂರ್ಗೆ ಹೋಗೋ ಗ್ಯಾಪ್ ಅಲ್ಲಿ ಒಂದು ಆಸಿಟೀಸ್ ನಮ್ದು ಒಂದು ಪ್ರಾಂಕ್ ಕಾಲ್ ಇರುತ್ತಲ್ಲ, ಕಾಗೆ ಆರಿಸೋದು. ಆರಿಸ್ಬಿಡೋಣ. ನಮ್ಮ ಮಲ್ಲ ಅಂತ ಇದ್ದಾನೆ, ಭೀಮಾದಲ್ಲಿ ಮಾಡಿದಾನೆ, ಸಲಗಾದಲ್ಲಿ ಮಾಡಿದಾನೆ. ಯಾವಾಗ್ಲೂ ನಗ್ತಾ ಇರ್ತಾನೆ. ಸುಮ್ನೆ ಅವನ್ನ ಕೆದ್ಕಣ. ಈಗ ಹೌದಾ? ಸುಮ್ನೆ ಒಂದ್ ಕತೆ ಕಟ್ಟೋಣ. ಏನೋ ಕುಡಿತಿ ಅಂತ ನೀನು ಸಿಕ್ಕಾಬಿಟ್ಟೆ ಕುಡಿದು ಘಾಟೆ ಮಾಡ್ತಿ ಅಂತ ಹಂಗೆ ಕತೆ ಕಟ್ಬಿಡೋಣ. ಓಕೆ, ಫೋನ್ ರೆಡಿ. ಮಲ್ಲಾಗೆ ಈಗ ನಾವು ಕಾಲ್ ಮಾಡುವ. ಯಾರಪ್ಪ? ಮಲ್ಲನ ಮಾತಾಡೋದು? ಪೊಲೀಸ್ ಸ್ಟೇಷನ್ ಇಂದ ನಾನು. ಏನು ಫೋನ್ ಎತ್ಬಿಟ್ಟು ಸೈಲೆಂಟ್ ಆಗಿದೆಯಲ್ಲ? ಏನು ನೀನ್ ಮಲ್ಲನ ಕಳ್ಳನ ನೀನು? ಯಾಕ ಫೋನ್ ಎತ್ಬಿಟ್ಟು ಮಾತಾಡ? ಏನ್ ದುರಂಕರ ನಿನ್ಗೆ? ಇಲ್ಲ ಸರ್, ನಾನು ಸ್ನಾನ ಮಾಡ್ತಿದ್ದೆ ಸರ್. ಎಷ್ಟು ದಿವಸಕ್ಕೊಂದ್ಸಲಿ ಮಾಡ್ತೀಯಾ? ಏನ್ ಪುನಃ ಶುರು ಆಗೈತಂತಲ್ಲ ನಿಂದು? ಏನು ಕಜಾಯ ಬೇಕಾ ಅಂದೆ? ಏನಾಗಿದೆ ಸರ್? ನೀನು ಮಳ್ಳನ್ ತರ ಮಾತಾಡಬೇಡ ಮಲ್ಲ ನೀನು. ಇಲ್ಲ ಸರ್, ನಾನು ಏನಂತ ಹೇಳಿದ್ರೆ ಎಣ್ಣೆ ಹಾಕೊಂಡು ಏನೇನೋ ಅವಳಿ ಕೊಡ್ತೀಯ ಅಂತಲ್ಲ ನೀನು? ಬಂದ್ರೆ ನಿಂಗೆ ಪೆನ್ ಡ್ರೈವ್ ಕಿತ್ತಾಕ್ತೀನಿ, ಹೇಳ್ತಾ ಇದೀನಿ ಕೇಳೋ. ಸರ್ ನಾನು ಯಾಕೆ ಫೋನ್ ಮಾಡಿಲ್ಲ ಸರ್. ಯಾಕೆ ಹಿಂಗ ಆಡ್ತೀಯ ನೀನು? ಏನ್ ನಿನ್ ಪ್ರಾಬ್ಲಮ್ ಏನ್ ಹೇಳೋ? ಸರ್ ಸೀರಿಯಸ್ ಅಂತ ಏನು ಮಾಡಿಲ್ಲ ಸರ್. ನನ್ಗೆ ಯಾಕಂತ ಒಂದು ಗೊತ್ತಾಗ್ತಿಲ್ಲ. ಏನ್ ಗೊತ್ತಾಯ್ತಲ್ಲ ನಿನ್ಗೆ? ಬಾಯ್ಗೆ ಬೆಟ್ಟಿಕ್ರೆ ಚೀಪ್ ಬೇಕೋ ಕಚ್ಬೇಕು ಅಂತ ನಿನ್ಗೆ ಡೌಟ್ ಆಯ್ತದಲ್ವಾ? ಎಷ್ಟು ವಯಸ್ಸು ನಿನ್ಗೆ? 36. 3 ಕತ್ತೆ ವಯಸ್ಸು. ಹೆಂಗಿರ್ಬೇಕು ನೀನು? ದೊಡ್ಡದಾಗ ಸಿನಿಮಾದಲ್ಲಿ ಮಾಡ್ತೀನಿ, ಹಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ ಅಂತ್ಯ. 4 ಜನಕ್ಕೆ ಮಾದರಿ ಆಗ್ಬೇಕು ನೀನು. ಯಾವ ಮಲ್ಲ ನೀನು? ಅಲ್ಲ ಸರ್. ಮಳ್ಳ ಯಾಕೆ ನಿನ್ಗೆ ಏನ್ ನಿನ್ ಸಮಸ್ಯೆ ಏನ್ ಹೇಳು? ಆಯ್ತು, ನಾನು ಪರ್ಸನಲ್ ಆಗಿ ಇದ್ ಮಾಡ್ಕೊಂಡು ನಿನ್ಗೆ ಒಂದ್ ದಾರಿ ಮಾಡ್ತೀನಿ. ಹೇಳು, ಏನ್ ನಿನ್ ಸಮಸ್ಯೆ? ಸರ್ ದೇವ್ರನ್ನ ಯಾವ್ದಿಲ್ಲ ಸರ್, ನಾನು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ಸರ್. ಯಾವ ದೇವ್ರ ಮೇಲೆ ಅಣ್ಣ ಹೇಳಪ್ಪ? ನಮ್ಮ ಮನೆ ದೇವ್ರ ಮಾಡಿದ್ರು ನಾನು ಏನ್ ಮಾಡಿಲ್ಲ ಸರ್. ನೀನ್ ಕಳಿಸ್ಲಾ ವಾಟ್ಸಪ್ ಅಲ್ಲಿ ನೀನು ಎಲ್ಲೋಗಿ ಏನ್ ಮಾಡಿರೋದು ಅಂತ? ನಮ್ಮ ಮನೇಲಿ ಎಣ್ಣೆ ಹೊಡಕ್ ಹೋಗ್ಬಿಟ್ಟು ನಾನು ಎಲ್ಲೂ ವಾಚನ ಕಟ್ಸಲ್ಲ ಸರ್. ಅಂದ್ರೆ ಮನೆ ಒಳಗೆ ಓಡಿಸ್ತಾರ? ಏನ್ ಫ್ಯಾಮಿಲಿ ಅಲ್ಲ ನಿಮ್ದು? ಲೈ ಯಾವ್ದು ಹೇಳು? ನಿಮ್ಮೂರು ಯಾವ ಊರಲ್ಲಿ ಇದೆ? ಯಾವ ಜಮೀನಲ್ಲಿ ಇದೆ ಹೇಳು? ಗುಲ್ಬರ್ಗ ಸರ್. ಗುಲ್ಬರ್ಗ? ಹಾ ಸರ್. ಗುಲ್ಬರ್ಗದಲ್ಲಿ ಎಲ್ಲಿ? ಜೇವರ್ಗಿ ಸರ್. ಏನು ಅಲ್ಲೇ ಕಳಿಸ್ಬಿಟ್ಟು ನಿನ್ಗೆ ಅಲ್ಲೇ ಒಂದ್ ದಾರಿ ಮಾಡ್ಸೋದ್ರೆ ಸರಿ ಬರ್ತದೆ? ನೀನು ಒಳ್ಳೆ ಮಾತಿಗೆ ಹೇಳೋ ಬಗ್ಗನಲ್ಲ ನೀನು. ನಮ್ಮ ವೈಫ್ ನಂಬರ್ ಕೊಡ್ತೀನಿ, ಮಾತಾಡಿ ಸರ್. ಮಾತಾಡೋದ್ರ ಕಾನ್ಕಾಲ್ ಹಾಕು. ಒಂದೇ ನಿಮಿಷ ನಾನು ಮಾಡ್ತೀನಿ ಸರ್. ಬೇಡ ಕಾನ್ಕಾಲ್ ಹಾಕು ಹಿಂಗೇನೆ. The person you are speaking with. Hello sir. ಇದು ಮಲ್ಲ ಅವ್ರ ಮಿಸ್ಸಸ್ ಮಾತಾಡೋದು? ಹೌದು ಸರ್. ಓಕೆ, ಏನಮ್ಮ ನಿನ್ನ ಹೆಸರು? ಮಲ್ಲಮ್ಮ ಸರ್. ಮಲ್ಲಮ್ಮ ಮಲ್ಲಪ್ಪನ? ಹ್ಞೂ ಸರ್. ನಿಜ ಹೇಳಮ್ಮ, ನೀನು ನಿನ್ ಗಂಡನ್ ಪರ ವಯಸ್ಕ ಮಾತಾಡ್ಬೇಡ. ನಿನ್ ಗಂಡ ಕುಡಿಯೋದ್ ಬಿಟ್ಟವನೋ ಇಲ್ವಾ? ಏಯ್ ಮುಚ್ಚೋ ಬಾಯ್ನ. ನೀನ್ ಮಾತಾಡಮ್ಮ. ಹೇಳಿ ಸರ್. ಬಿಟ್ಟವನಮ್ಮ? ಬಿಟ್ಟಿದ್ದಾರೆ ಸರ್, ಕುಡಿತಾ ಇಲ್ಲ ಇವಾಗ 3 ದಿವಸದಿಂದ. ನೋಡಮ್ಮ, ನಿನ್ ಪರವಾಗಿ ನಾವಿದೀವಿ, ನೀನ್ ತಲೆ ಕೆಡ್ಸ್ಕೊಬೇಡ. ಬಿಡ್ಲಿಲ್ಲ ಅಂದ್ರೆ ಪರ್ಕೆ ತಕೊಂಡ್ 4 ಬಿಡು. ಏನೋ ತೊಂದರೆಗಿಂದ್ರೆ ಕೊಡ್ತೇನಮ್ಮ ನಿನ್ಗೆ? ಇಲ್ಲ ಸರ್. ಸುಳ್ಳು ಹೇಳ್ಬೇಡ ಕಣಮ್ಮ. ಇಲ್ಲ ಸರ್. ತಾಳೆ ಮುಟ್ಕೊಂಡ್ ಹೇಳು. ಕುಡಿತಾರೆ, ಊಟ ಮಾಡ್ತಾರೆ, ಮಲ್ಕೊತಿದ್ರು ಅವಾಗ. ಇವಾಗ ಏನಿಲ್ಲ, ಕುಡಿಯೋದೆಲ್ಲ ಬಿಟ್ಟವ್ರೆ. ಕರೆಕ್ಟ್ ಆಗಿ ಬಿಟ್ಟವ್ರಾ? ಬಿಟ್ಟಿದ್ದಾರೆ ಸರ್. ಇಲ್ಲ ಕದ್ಗಿದ್ದೇನೆಲ್ಲ ಹೋಯ್ತಾರ ಎಲ್ಲಾರು? ಇಲ್ಲ, ಎಲ್ಲಿಗೂ ಹೋಗಲ್ಲ. ಸರಿ ಕಣಮ್ಮ, ಆಯ್ತು ಕೊಡಮ್ಮ. ಆಮಲ್ಲ ಸರಿ ಸರ್. ನಿಜಲ್ಲ ನಿಮ್ಮ ಸ್ವಂತ ಹೆಂಡ್ತಿನೇ? ನಾನು ನಿಜ ಹೇಳು ಸರ್. ಸ್ವಂತ ಹೆಂಡ್ತಿ ಸರ್, 3 ಮಕ್ಳಿದೆ ಅಂತ ಏನ್ ಸರ್? ಅಲ್ಲ ಸರ್, ನಮ್ ಚಿಕ್ಕ ವಯಸ್ಸಲ್ಲಿ ಮದುವೆ ಆಗಿದೆ. ನಾನು ಅಲ್ಲೇ ವಿವಾಹ? ಯಾರ ನೀನ್ ಮದುವೆ ಮಾಡಿದ್ದು? ನಾವೇ ಮದುವೆ ಆಗಿದ್ದ. ಚಿಕ್ಕ ವಯಸ್ಸಲ್ಲೇ ಪೆಂಡ ಹಿಡ್ಕೊಂಡು ಓಡಾಡ್ಬಿಟ್ಟವನ ಅಣ್ಣ. ವಿಡಿಯೋ ಕಾಲ್ ಮಾಡಿ. ಆಯ್ತು, ಒಂದ್ ನಿಮಿಷ. ನೀನ್ ಕರೆಕ್ಟ್ ಆಗಿ ಗದ್ದೆಲ್ಲ ಇದೆಯಾ ಇಲ್ವೋ ಅಂತ ನೀನ್ ಚೆಕ್ ಮಾಡ್ಬೇಕು. ವಿಡಿಯೋ ಕಾಲ್ ಮಾಡ್ತೀನಿ, ರಿಸೀವ್ ಮಾಡು. ಎತ್ತದೇ ಇರೋ ನಿನ್ಗೆ ಐತೆ ಆಮೇಲೆ ಹಬ್ಬ. ಇಲ್ಲ ಸರ್, ಒಂದ್ ನಿಮಿಷ ನಾನೇ ಮಾಡ್ತಿದ್ದೆ. ಏಯ್ ನಾನ್ ಮಾಡ್ತೀನಿ, ರಿಸೀವ್ ಮಾಡಪ್ಪ ನೀನು. ಹೇಳಮ್ಮ. ಅವರು ನಮ್ಮ ಮನೆಯವರು ಮನೇಲವ್ರೆ, ನಾನು ಇಲ್ಲಿ ಕೆಲ್ಸನಾಗಿದ್ದೀನಿ ಸರ್. ಈಗ ಅದೇನ ಬನ್ನ ತಿನ್ನ ಬೈಲಿ ಗದ್ದೆಲ್ಲಿ ಇದೀನಿ ಅಂತ ಹೇಳಿದ್ನಲ್ಲಮ್ಮ. ನೋಡಮ್ಮ ಇಲ್ಲಿ ಹೆಂಗ್ ಹೇಳ್ತಾವನೆ ನಿನ್ ಗಂಡ. ಏನಾನ ಇದ್ರೆ ಹೇಳ್ತೀನಿ ಬಿಡಿ ಸರ್. ಹಂಗೇನಾನ ಇದ್ರೆ ನಿಮ್ ನಂಬರ್ ಕೊಡಿ ನಮ್ಗೆ. ಗೊತ್ತಲ್ಲ ಪೊಲೀಸ್. ನಾ ಏನಾನ ಇದ್ರೆ ಹೇಳ್ತೀನಿ ಬಿಡಿ ಸರ್. ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿರೋದು. ಮೊನ್ನೆ ಗಿಣಿಗೆ ಹೇಳ್ದಂಗೆ ಹೇಳ್ಕೊಂಡು ಕಳ್ಸಿದೀವಿ ನಿನ್ ಗಂಡಂಗೆ.
ಅವತ್ ಮಾತಾಡಿದ್ದು ನೀವೇ ತಾನೆ, ಒಟ್ಟ ನಿಮ್ ತರ ಇರ್ಲಿಲ್ಲ ವಾಯ್ಸು. ಯಾವ ಹುಡುಗಿ ಕೈಲಿ ಮಾತಾಡ್ಸೋದ್ನ ಏನೋ ಬಿಡಿ ಓಲಿ. ನನಗೆ ಸ್ವಲ್ಪ ಅವಾಗಲೇ ಡೌಟ್ ಆಯ್ತು, ಈ ತರ ಇರ್ಲಿಲ್ವಲ್ಲ ವಾಯ್ಸು, ಸ್ವಲ್ಪ ಹುಡುಗಿ ತರ ಐತಿ ವಾಯ್ಸು. ಅವತ್ ಯಾಕೆ ಬೇರೆ ಹೆಸರು ಹೇಳಿದ್ರಿ ಮತ್ತೆ ನೀವು? ಆ ಹುಡುಗಿ ಸರ್ ಮಲ್ಲಮ್ಮನೆ ಅವತ್ತು ಅಷ್ಟೇ, ಮಲ್ಲಮ್ಮನೆ ಇವತ್ತು ಮಲ್ಲಮ್ಮನೆ ಸರ್, ಹೆಸರು ಏನ್ ಬೇರೆ ಇಲ್ಲ. ಅವತ್ತು ಫೋನಲ್ಲಿ ಮಾತಾಡಿದ್ರ ನೀವು? ಫೋನಲ್ಲಿ ಮಾತಾಡಿದ್ನ ಅಕ್ಕ? ನನ್ ಕಿವಿ ಸುಳ್ಳು ಹೇಳ್ತದ? ಒಂದ್ ನಿಮಿಷ ಇರೋ ಮಲ್ಲ. ಏಯ್ ಮಲ್ಲ ಬಂದ್ರು ಮಲ್ಲಗ್ರ ಬರ್ಬೇಕು, ಹಂಗ್ ಹೊಡಿತೀನಿ ನಿನ್ಗೆ. ಹೇಳು ಯಾರು ಮಾತಾಡಿದ ಅವತ್ತು? ಬಂದ್ರೆ ನೀನ್ ಹುಡ್ದಾರ ನಿಜವಲ್ಲ ನೀನ್ ಇಲ್ಲಲ್ಲ, ಹೇಳ್ತಿದೀನಿ ಕೇಳು ಮಲ್ಲ ನಿಂಗೆ. ನಾನ್ ಸುಮ್ನೆ ನಿಮ್ ಹೆಂಗ್ ವೈಫು, ನನ್ ಈಗ್ಲೂ ಡೌಟೇನೆ, ಒಟ್ನಲ್ಲಿ ಮಾತಾಡ್ಬಾರ್ದು ಅಂತ ಸುಮ್ನಿದೀನಿ. ಒಂದೇ ಮಕ್ಳು? ಏಯ್ ಈಗ ಒಂದ್ 5 ನಿಮಿಷದಲ್ಲಿ 3 ಮಕ್ಳು ಅಂದಲ್ಲಪ್ಪ. ಅಂದ್ರೆ 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 ಆ ಹೆಂಡತಿಗೆ 2 ಮಕ್ಳು, ಇವ್ರಿಗೊಂದ? ಇಲ್ಲಮ್ಮ ಅವತ್ತು ಬೆಂಗಳೂರಲ್ಲಿ ಒಂದ್ ಇಟ್ಕೊಂಡು ಗುಲ್ಬರ್ಗದಲ್ಲಿ ಒಂದ, ಓದಲ್ಲೆಲ್ಲ ಒಂದೊಂದು ಬೂತ್ ಓಪನ್ ಮಾಡ್ಬಿಡ್ತಿಲ್ಲ. ನೀವ್ ಗೊತ್ತೇನಮ್ಮ ನಿಂಗೆ ಎಲ್ಲಾ ವಿಚಾರನೂ? ನೀವ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ರೆ ಇಬ್ರು ಅಕ್ಕ ತಂಗಿರು? ಸರ್ ಇಲ್ಲ ಸರ್, ನಾವ್ ಒಬ್ರೇ ಇರೋದು, ಅವ್ರ ಯಾಕೆ ಇನ್ನೊಂದ್ ಮದ್ವೆ ಮಾಡ್ಕೋತಾರ ಸರ್? ಅದನ್ನ ಅವ್ರನ್ನ ಕೇಳಿ, ನನ್ನನ್ ಕೇಳಿದ್ರೆ. ಏಯ್ ಮಲ್ಲ, ನನ್ ಮರ್ಯಾದೆಯಿಂದ ನೀನ್ ಹೆಂಡ್ತಿನೂ ಗೊತ್ತಿಲ್ಲ ನನ್ಗೆ, ನಾನ್ ಹೆಂಡ್ತಿ ಅಂತಾನೆ ಅನ್ಕೋತೀನಿ. ಶಾಂತಲ ಯಾರಮ್ಮಲ್ಲ? ಸರ್ 36 ವರ್ಷ ಹೆಂಡ್ತಿನ ಮೇಲೆ ನಂಗೆ ನಂಬಿಕೆ ಇರಲ್ಲ ಸರ್. ನನಗ್ ಗೊತ್ತಿಲ್ಲಪ್ಪ, ನೀನ್ ಕೃಷ್ಣ ಲೀಲೆಗಳು ಮಲ್ಲ ಅಂತ ಬೇರೆ ಹೆಸರು ಇಟ್ಕೊಂಡಿದ್ದೀನಿ. ನಿಮ್ ನಂಬರ್ ಇಲ್ಲ ಅಂತಂದ್ರೆ ನೀವೇ ಫೋನ್ ಮಾಡ್ಬಿಟ್ಟು ನೀವೇ ಇನ್ನೊಂದ್ ಮದುವೆ ಅಂತಿದ್ರೆ, ನೀವೇ ಇಲ್ಲ ಅಂತ ಇದ್ರೆ, ನೀವೇ ಬೈದಿನ ನೀವೇ ಹೇಳ್ತಾ ಇದ್ರೆ ಸರ್. ಏಯ್ ಅವತ್ ಯಾರ್ ಕೈಲಿ ಮಾತಾಡ್ಸ್ತಾ ಮತ್ತೆ ನೀನು ಸ್ಟೇಷನ್ ಬಂದ್ಬಿಟ್ಟು? ಸರ್ ನಾನು ಹೆಂಡ್ತಿನ ಸರ್, ನಾನು ಹೆಂಡ್ತಿನ ಮತ್ತೆ ಫೋನಲ್ಲಿ ಮಾತಾಡ್ಸಿದ್ ಹೇಳು. ಫೋನ್ ಮಾಡ್ಕೊಟ್ಟಿಲ್ಲ ನಿಮ್ ಸ್ಟೇಷನ್ ಇಲ್ಲ ನನ್ಗೆ. ನೋಡಿ ಮಲ್ಲಮ್ಮ ಅವ್ರೆ, ಅದ್ಯಾವ ಮಿಟಿಕ್ಲಾಡಿ ಸವಾಸ ಮಾಡ್ಕೊಂಡು ಅದೇನೇನ್ ಮಾಡ್ತಾರೋ ನನಗ್ ಗೊತ್ತಿಲ್ಲ. ನಿಮ್ ಸಂಸಾರ ನಿಮ್ ಕೈಲಿ ಇರ್ಬೇಕು. ಎಷ್ಟು ಸುಳ್ಳು ಹೇಳ್ತಾನೆ ಅಂದ್ರೆ, ಅವಾಗ ತಾನೆ ಗದ್ದೆಲಿದೀನಿ, ಸ್ನಾನ ಮಾಡ್ತಾ ಇದೀನಿ ಅಂತಾರೆ. ಎಷ್ಟು ಸುಳ್ಳು ಮನ್ಸ ಬಾಯ್ಬಿಟ್ರೆ. ಅಲ್ಲಿ ಅದ್ರ ಆಂಜನೇಯ ಸ್ವಾಮಿ ದೇವಸ್ಥಾನ ಕರ್ಕೊಂಡೋಗಿ ತಾಯ್ತಾ ಕಟ್ಸಮ್ಮ. ಬಸ್ಟ್ ಸುಳ್ಳು ಹೇಳೋದ್ ಕಮ್ಮಿ ಮಾಡ್ಸಿ ಆಯ್ತಾ? ಇನ್ನೊಂದ್ಸಲ ಅದ್ ಯಾವಳ ಶಾಂತಲ ಶಕುಂತಲ ಅನ್ಕೊಂಡ್ ಮಾತಾಡ್ಸಿದ್ರೆ ನಿನಗೆ ಬೆನ್ಮೂಳೆ ಮುರ್ದಾಕ್ತೀನಿ ನಿನಗೆ. ಏಯ್ ಹುಚ್ಚು ಬಾಯ್ನ, ಪಾಪ ಸೀತಾ ಮಾತಾಡ್ತಾರ ಐತೆ ಅಮ್ಮ. ಏಯ್ ಒಪ್ಕಳ. ಹಾ ನಂಬರ್ ಇಲ್ಲ, ನಂಗೆ ತೋರ್ಸಿ ಕೇಳ್ಬೇಕು, ಸ್ಟೇಷನ್ ಹೋಗಂದ್ರೆ ಹೋಗ್ತೀನಿ. ಜನ ನೋಡಿಲ್ಲ ಅವರು, ನೀನ್ ಸುಳ್ಳು ಹೇಳ್ತಾರ ಅಂದೆ. ನಮ್ ತಾಯಿ ನಂಬರ್ ಇಲ್ಲಮ್ಮ. ಮಳ್ಳ ಮಳ್ಳ ನಾನೇ ಹಾಕ್ಸ್ತೀನಿ ಸರ್, ಎದುರಿಗೆ ಹೇಳ್ತಾ ಇದ್ದೀನಿ, ನಾನೇ ಕರ್ಕೊಂಡು ಹೋಗ್ಬಿಡ್ತೀನಿ ಸ್ಟೇಷನ್ಗೆ. ತಲೆ ಮೇಲೆ ಹೊಡ್ದಂಗ್ ಹೆಂಗ್ ಅಲ್ಲಿದ್ರೆ ಓಕೆ, ಅಲ್ಲೇ ಇರ್ಲಿ ಅಂತ ಬಿಟ್ಟು ಬರ್ತೀನಿ, ನಾನೇ ಕರ್ಕೊಂಡು ಹೋಗಿ. ಇಲ್ಲಮ್ಮ, ನಾನ್ ಫೋನ್ ಮಾಡಿದ್ ಯಾವ ತೊಗೊಂಡಿಲ್ಲ, ನಾನು ಫೋನ್ ಕಳ್ದೋದ್ಮೇಲೆ ನಿನ್ ನಂಬರ್ ಎಲ್ಲ ನಿನ್ ನಂಬರ್ ಚೇಂಜ್ ಮಾಡಿದ್ಯಾ? ಫೋನ್ ತಗೊಂಡು ಎಷ್ಟೆಲ್ಲ ತಗೋಬಹುದು, ನಂಬರ್ ಏನು ಅದು ಒಂದೇ ತಾನೇ ಇರೋದು? ಅವರೇ ಫೋನ್ ಮಾಡೋರು, ಅವ್ರಾಗ ಅವರು. ಸರಿ ಸರ್ಗೆ ನಿನ್ ಮೇಲ್ ಡೌಟ್ ಇದೆಯಲ್ಲ, ನಾವೇ ಬರ್ತೀವಿ ಅಂತ ಹೇಳಿದ್ರು ಸ್ಟೇಷನ್ ಹತ್ರ. ಮಲ್ಲ ಅದಕ್ಕೆ ಹೆಂಗೆ ಎದುರಿಸ್ತಾ ಇದ್ಯಾ? ನಡುಗ್ತಾವ್ನೆ ನೋಡಿ, ವಾಯ್ಸಲ್ಲೇ ಗೊತ್ತಾಗಲ್ವಾ? ಇಲ್ಲ ಸರ್, ಅವ್ರು ಎದುರ್ಸ್ಬಿಡ್ತಾರಲ್ಲ, ಅದಕ್ಕೆ ಹಂಗೆ ಹೇಳಾರ ಸರ್. ನೋಡಮ್ಮ, ನಾನ್ ಹೇಳೋದು ಒಂದ್ ಮಾತು ಮಲ್ಲಮ್ಮ, ಗಂಡನ್ ವಯಸ್ಕೊಳ್ಳೋದ್ ಸರಿ, ಬಟ್ ಈ ತರ ವಿಚಾರಕ್ಕೆಲ್ಲ ವಹಿಸ್ಕೋಬೇಡ್ದು. ವಹಿಸ್ಕೊಳ್ಳಲ್ಲ ಸರ್, ಅವ್ರು ಏನೇನೇ ಇದ್ರೆ ನಾನೇ ಕರ್ಕೊಂಡ್ ಬಿಡ್ತಿರ್ತಾರೆ, ನಾನೇ ನಿಜ ಹೇಳ್ತೀನಿ. ಶಾಂತಲ ಯಾರು ಒಪ್ಕೊಳ್ಳಿ ಮತ್ತೆ ಅವನು. ಸರ್ ಏನೇ ಇದ್ರೆ ನಾನೇ ಆಚೆಗೆ ಹಾಕ್ತೀನಿ, ಇವತ್ತೇ ಹಾಕ್ತೀನಿ ಸರ್, ಕೇಳ್ತೀನಿ ಮನೆಗೆ ಹೋಗಿ. ನೀವು ಬಿಗಿ ಇಟ್ಟಿಲ್ಲ, ನೀವು ಅಲ್ಲಿ ಬಂದ್ ಏನಂತ ಗೊತ್ತಾ ಅಂದ್ರೆ ಸರ್, ಅದು ನಾವು ಶೂಟಿಂಗ್ ಹೋಗ್ತಾರಲ್ಲ, 2 ವಾರ ಒಂದೊಂದ್ ವಾರ ಒಂದೊಂದ್ ತಿಂಗಳು, ಹಂಗಾಗಿ ಅವ್ರಿಗೆ ಭಯ ಇಲ್ಲದಂಗಾಗಿ ಹೊರಗಡೆ ಇದ್ರು. ನಮ್ಮ ಹತ್ರ ಇದ್ದಾಗ ಚೆನ್ನಾಗಿರ್ತಾರ ಸರ್, ಹಂಗೇನಿಲ್ಲ. ಅದೇನೇನ್ ಶೂಟಿಂಗ್ ಮಾಡ್ಕತಾನ ಏನೋ. ನನ್ ಹೆಂಡತಿ ಫ್ರೀ ಬಸ್ಸು ಬಟ್ಟೆ ಎತ್ಕೊಂಡ್ ಹೊಟ್ಟೋಗ್ಬಿಡ್ತಾಳೆ, ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ ಅಲ್ಲಿ ಇಲ್ಲಿ ಅಂತ ಅನ್ಕೊಂಡು ಇವ್ನ್ ನಿಮ್ಮೇಲೆ ಕಂಪ್ಲೇಂಟ್ ಹೇಳ್ತಾನೆ. ಎಲ್ಲೆಲ್ಲಿ ಹೋಗ್ತಾರ ಅಂತ ಹೇಳ್ತೀಯ, ನೀನೇ ಸುತ್ತೀಯ, ನನ್ನ ಹೆಸರು ಹೇಳ್ತೀಯ. ಹೋಮ್ ಶಕ್ತಿ ಅನ್ನೋದು ಹೇಳಿಲ್ಲ ಆಯ್ತಾ? ನಿನ್ ಮಕ್ಳಿಗೆಲ್ಲ ನಾನ್ ನೋಡ್ಕೊತಾ ಇದ್ರೆ ನೀನ್ ನೋಡ್ಕೊತಾ ಇದೀಯ. ಏಯ್ ನಿನಗ್ ನಿಶಕ್ತಿ ಆಯ್ತದೆ, ಮನೆಗ್ ಹೋದ್ರೆ ತಿಳ್ಕೊ, ಸುಮ್ನೆ ದೇವ್ರ ಮೇಲೆ ಎಲ್ಲ ಆಣೆ ಹಾಕಿದ್ರೆ. ಮನೆ ಬಂದು ವಿಚಾರಿಸ್ತೀನಿ, ಇಲ್ಲೆಲ್ಲ ಮಕ್ಳು ಅಂಗನವಾಡಿಯಲ್ಲಿ. ಸರ್ ನಿಮ್ ನಂಬರ್ ಕೊಡಿ ಸರ್, ನಾನೇ ಕರ್ಕೊಂಡ್ ಬಿಡ್ತೀನಿ ಬೇಕಾದ್ರೆ, ಅಲ್ಲೇ ಇರ್ಲಿ. ಮಲ್ಲಮ್ಮ ಈಗ ನೋಡಮ್ಮ, ಸುಮ್ನೆ ಕೈ ಮುರಿಯೋದಕ್ಕೂ ಮುಂಚೆ ನೀನು ಹುಷಾರಾಗ್ಬೇಕು ಕಣಮ್ಮ. ಆಗ್ತೀನಿ ಸರ್. ನೀನ್ ಗುಲ್ಬರ್ಗದಲ್ಲಿದ್ದಿ, ಏನ್ ನೋಡಿದ್ರೆ ಬೆಂಗಳೂರಿನಲ್ಲಿ ಭಯಂಕರವಾಗಿ ಆಟ ಆಡ್ತಾನೆ. ಒಂದ್ ನಿಮಿಷ ಸಾಹೇಬ್ರ ಕೈ ಕೊಡ್ತೀನಿ, ಅವ್ರೊಂದೆರಡು ಮಾತಾಡ್ತಾರೆ. ಹಲೋ ಹಲೋ ಸರ್. ಎಲ್ಲಮ್ಮ ಅವನು ಸರ್ ನಮಸ್ತೆ ಸರ್, ಹೇಳಿ ಸರ್. ಮೊನ್ನೆ ಬರೀದಲ್ಲಮ್ಮ ಸ್ಟೇಷನ್ ಹತ್ರ ನೀನು?
ಇದೆ ಸರ್. ಇದೆ ಸರ್. ಹಾ ನಾನೇ ಸಾಹೇಬ್ರ ಅಂದ್ರೆ ನಾನೇ. ಏನ್ ಹೇಳಿ ಸರ್. ಯಾರಮ್ಮ ಅದು ಶಾಂತಲಾ ಅಂದ್ರೆ ಕರ್ಕೊಂಡೆಲ್ಲ ಬಂದು ಆ ಹುಡುಗಿಗೆಲ್ಲ ಹೊಡೆದು ಇವನು. ಏಯ್ ಎಲ್ಲಿದ್ಯಾ ನೀನು? ಕೊಡಮ್ಮ ಅವನಿಗೆ ಫೋನು. ಏಯ್ ಬಾಯ್ ಬಿಟ್ಟು ಮಾತಾಡ ಬಾಂಚತ್. ಅರೆಸ್ಟ್ ಮಾಡ್ರಿ ಅವ್ರನ್ನ. ಅವಾಗಿನ ಮಳ್ಳಂಗ್ ಆಡ್ತಾವನೆ ಸರ್ ಪಾಪ. ಹೆಣ್ಮಗು ಪಾಪ ನನ್ಗೆ ಹೊಟ್ಟೆ ಉರ್ದೋಯ್ತು, ಅದಕ್ಕೆ ನಿಮ್ಗೆ ಕೊಟ್ಟಿದ್ದ ನಾನು. ನೋಡಿ ಬಾಯ್ನೆ ಬಿಡ್ತಿಲ್ಲ. ಮಾತಾಡ. ಏಯ್ ನಿನ್ ಲೈನ್ ಕಿತ್ತಾಕ್ತಾರೆ ಬಂದ್ರೆ ಸಾಹೇಬ್ರು. ಕರ್ಕೊಂಬಂದ್ ನಾಲ್ಕು ಲಾಠಿ ಬಿಚ್ಚರಿ ಇವ್ರಿಗೆ. ಏಯ್ ಏರೋಪ್ಲೇನ್ ಹತ್ತಿಸ್ತೀನಿ ಇರಿ ಸರ್ ಬರ್ಲಿ. ಬಾಯ್ ಬಿಡು. ಯಾರು ಹುಡುಗಿ ಅದು? ಸರ್ ದೇವರನ್ನ ನಾನು ಕೊಟ್ಟಿದ್ದೆ ಸ್ಟೇಷನ್ ಹತ್ರ. ಆತರ ಯಾವ ಬೂಟ ಹುಡುಗಿ ಇವಾಗ. ಹಲೋ ಸರ್, ಅವ್ರನ್ನ ನಾನು ಕರ್ಕೊಂಡ್ ಬರ್ತೀನಿ ಬಿಡಿ ಸರ್. ಅವ್ರು ಎಲ್ಲೂ ಹೋಗಿಲ್ಲ, ಅಲ್ಲಿಂದ ಬಂದ್ಮೇಲೆ ಎಲ್ಲೂ ಮನ ಬಿಟ್ಟು ಹೋಗಿಲ್ಲ. ಫೋನ್ ಮಾಡ್ಬಿಟ್ಟು ಅಪರಾಧ ಬಿಟ್ಟು ಅವ್ರು ಗೊತ್ತಂತ ಇವ್ರು ಗೊತ್ತಂತ ಹೇಳ್ಬಿಟ್ಟು ಸುಮ್ನೆ ಇದ್ ಮಾಡಿದ್ರೆ. ಆಯ್ತು ಹೋಗೋಣ ಬಿಡು, ಅವ್ರು ಸ್ಟೇಷನ್ಗೆ ಹೋಗೋಣ. ಅವ್ರು ಏನ್ ಹೇಳ್ತಾರ ಕೇಳು ಫಸ್ಟ್. ಸರ್ ಹೇಳಿ ಸರ್. ಮಲ್ಲಮ್ಮ ಹೇಳಿ ಸರ್. ಸ್ಟೇಷನ್ಗೆಲ್ಲ ಬರಕ್ ಹೋಗ್ಬಿಡಿ, ಸ್ಟೇಷನ್ ತುಂಬಾ ದೂರ ಐತೆ. ಏನೋ ಇಬ್ರು ಮಾತುಕತೆ ಮಾಡ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಆಗಿ ಏನೋ ಒಂದ್ ಹೊಂದಾಣಿಕೆ ಆಗಿರಿ, ಆಯ್ತಾ? ಸರಿ ಸರ್. ಫಸ್ಟ್ ಅವ್ನಿಗೆ ಬುದ್ಧಿ ಕಲ್ಸಿ ನ್ಯಾಯವಾಗಿ. ಸರಿ ಮಾತಾಡ್ಬಿಡ್ಲ? ಒಂದ್ ನಿಮಿಷ ಹಲೋ ಸಾಹೇಬ್ರಿಗೆ ಕೊಡ್ತೀನಿ. ಸಾಹೇಬ್ರಿಗೆ ಕೊಡ್ತೀನಿ. ಅವ್ರೊಂದೆರಡು ಮಾತಾಡು, ಅವರೇ ಒಂದೆರಡು ಮಾತಾಡ್ತಾರಂತೆ ಸಾಹೇಬ್ರು. ಕೊಡಿ ಸರ್. ಮಲ್ಲಮ್ಮ ಹಲೋ ಸರ್. ಮಲ್ಲಮ್ಮ ನಾನ್ ದುನಿಯಾ ವಿಜಯ್ ಮಾತಾಡ್ತಾ ಇದೀನಮ್ಮ. ಸರ್ ಏನ್ ಸರ್ ಹಿಂಗೆ? ಏಯ್ ಮಲ್ಲ ಅಣ್ಣ ಹೇಳಣ್ಣ. ಮಲ್ಲಮ್ಮ ನಿಮ್ಗೆ ಹೆಂಗ ಅನಿಸ್ತು ಬೈತಾ ಇದ್ರ ಅವಾಗ? ಬೈತಾ ಇದ್ರೆ ಇಲ್ಲ ಸರ್, ಅವ್ರ ಆತರ ಮಾಡಲ್ಲ ಅಂತ ಅನ್ಸಿರ್ತಾರ. ಹಾ ರೈಟ್ ಲೆಫ್ಟ್ ತಗೊಂಡ್ಬಿಟ್ಟಿದ್ರಿ ಗಂಡಂಗೆ. ಎಣ್ಣೆ ಹೊಡಿತಾವನ? ಇಲ್ಲ ಸರ್, ಹೋಗ್ತಾ ಇಲ್ಲ, ಇವಾಗ ಎಲ್ಲೂ ಹೋಗ್ತಾ ಇಲ್ಲ. ಮನೇಲಿ ಊಟ ಮಾಡೋದು ಮಲ್ಕೊಳ್ಳೋದು ಅಷ್ಟೇ ಸರ್. ಅಲ್ಲ ಮಲ್ಲಮ್ಮ ಅವ್ರೆ, ಹೇಳಿ ಸರ್. ಆಕ್ಚುಲಿ ಇದು ನಿಮ್ಗೆ ಕಾಗೆ ಆರ್ಸಕ್ಕೆ ನಾವು ಮಾಡಿದ್ದು, ನಾನು ಮತ್ತೆ ವಿಜಯಣ್ಣವರು. ನನ್ನ ಹೆಸರು RJ ಸುನಿಲ್ ಅಂತ ಅಂದ್ಬಿಟ್ಟು. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ತಗಲಪ್ಪ ಅದಕ್ಕೆ. ಆಯ್ತಾ? ಇದು ಒಂದು ಬಕ್ರ ಮಾಡೋ ಕಾರ್ಯಕ್ರಮ, ಅದಕ್ಕೋಸ್ಕರ ನಾವು ಮಾತಾಡಿದಷ್ಟೇ, ತಲೆ ಕೆಡ್ಸ್ಕೋಬೇಡಿ. ಆಯ್ತು ಸರ್, ಆಯ್ತು. ಆದ್ರೂ ಬಿದ್ದೋದ. ಸರ್ ಇಲ್ಲ ಸರ್, ಇಲ್ಲ ಸರ್, ನಾನ್ಯಾಕೆ ಸರ್ ಕರ್ಕೊಂಡ್ ಬರ್ಲಿ? ನಿಜವಲ್ಲೂ ಅಷ್ಟೊಂದು ಇದಕ್ಕಿಂತ ಈ ಪೊಲೀಸ್ ಭಾಷೆ ಅಂತ. ಹೌದೌದೌದೌದೌದು. ಅಲ್ಲ, ಕೆಲವ್ರಿಗೆ ಅದು ಉಪಯೋಗ ಮಾಡಿದ್ರೇನೆ ಮರ್ಯಾದೆ ಅಲ್ವಾ? ಹಂಗನ್ಬಿಟ್ಟು ಎಲ್ರಿಗೂ ಮಾಡಕ್ ಹೋಗ್ಬಾರ್ದು ಅಷ್ಟೇ. ಸೊ ಭಯ ಹೇಗನ್ಸ್ತು ನಿಮ್ಗೆ? ಒಂದು ಚೆನ್ನಾಗಿರ್ ನೀನ್ ಮಾಡಿದ್ರೆ ಅಂತೂ ಎಂತ ಸುಂದರವಾಗಿರೋ ಮನೆನೂ ಬೆಂಕಿ ಅಲ್ಲ, ಅದು ನೆಕ್ಸ್ಟ್ ಲೆವೆಲ್ ತಗೊಂಡೋಗಿದ್ ನೀವು ಇವಾಗ. ಅಂದ್ರೆ ಆ ಟ್ಯಾಲೆಂಟ್, ಆ ಶಕ್ತಿ ನಿಮ್ಗಿದೆಪ್ಪ. ನಾವಾರ ನಕ್ಬಿಡ್ತೀವಿ, ನಮ್ಗೆ ಇಷ್ಟೊಂದು ಕೆಪಾಸಿಟಿ ಇಲ್ಲ. ನೀನು ಆ ಕಂಟ್ರೋಲ್ ಮಾಡಿ ಹುಡುಕಿ ಅವ್ರವ್ರಿಗೆ ತೆಗೆದಕ್ಕೆ ಅವ್ರೇನೋ ಬಾಯ್ ಪಡ್ಕೊಳ್ಳೋರ್ಗು ಬಿಡದ. ದಟ್ ಈಸ್ ಗ್ರೇಟ್ನೆಸ್ ನಿನ್ನಲ್ಲಿರೋ, ದೇವ್ರು ಕೊಟ್ಟಿರೋ ವರ. ಅದು ಎಲ್ರಿಗೂ ಬರಲ್ವಲ್ಲಪ್ಪ. RJ Sunil Prank Calls.